ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಹೇಮಲತಾ. ಇವತ್ತು ಸಂಡೇ ಸ್ಪೆಷಲ್ ಹೆಸರುಕಾಳು ಇಡ್ಲಿ ಮತ್ತು ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೂ ತೊಗೋಬೋದು, ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಮತ್ತು ರಾತ್ರಿ ಲೈಟಾಗಿ ಏನಾದರೂ ಡಿನ್ನರ್ ಮಾಡೋದಿದ್ರೆ ಇದು ಬಳಸ್ಬೋದು. ಇದಕ್ಕೆ ನಾನು ಮೇಯ್ನಾಗಿ ಹೆಸರುಕಾಳು ಬಳಸ್ತಾ ಇದ್ದೀನಿ ಮತ್ತು ಮೊಸರು, ತುಪ್ಪ ಮೇಯ್ನಾಗಿ ಇಷ್ಟು ಬಳಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥದ್ದು ಹೆಸರು ಕಾಳನ್ನ ತೊಳೆದು ನೆನೆಸಬೇಕು ಒಂದು 6 to 8 hours. ಅದಕ್ಕೊಂದು ಅರ್ಧ ಕಪ್ ಅವಲಕ್ಕಿ, ಸಬ್ಸಿಗೆ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ, ಶುಂಠಿ, ಗೋಡಂಬಿ, ಉಪ್ಪು ಮತ್ತು ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಮತ್ತು ತುಪ್ಪ ಬಳಸ್ತಾ ಇದ್ದೀನಿ. ಮೊದಲು ಹೆಸರು ಕಾಳನ್ನ ನೆನೆಸಬೇಕು ಮತ್ತು ಇದನ್ನು ಅವಲಕ್ಕಿ ಕೂಡ ನೀರು, ಉಪ್ಪು ಮತ್ತು ಸ್ವಲ್ಪ ಮೊಸರು ಹಾಕಿ ನೆನೆಸಿಡಬೇಕು. ನೆನೆಸಾದ್ಮೇಲೆ ಎಲ್ಲ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಎಲ್ಲ ಈ ಥರ ಇರುತ್ತೆ. ಅವಲಕ್ಕಿಗೆ ಉಪ್ಪು ಮೊಸರು ಹಾಕಿ ಸ್ವಲ್ಪ ನೀರು ಹಾಕಿ ನೆನೆಸಿಡಬೇಕು. ಈಗ ಹೇಗೆ ಮಾಡೋದು ತೋರಿಸ್ತೀನಿ. ಇದು ಸ್ಟೀಮ್ ಮಾಡೋದ್ರಿಂದ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಇಡ್ಲಿ ಪ್ಲೇಟ್ಗೆ ತುಪ್ಪ ಹಚ್ಕೊಂಡ್ಬಿಡೋಣ. ಒಂದೊಂದು ಗೋಡಂಬಿ ಇಡ್ತಿದ್ದೀನಿ. ಹೆಸರು ಕಾಳು ನೆನೆಸಿದ್ರೆ ಬೇಗನೆ ಆಗ್ಬಿಡುತ್ತೆ. ನಾವೇನು ಅವಲಕ್ಕಿ ನೆನೆಸಿರ್ತೀವಿ ಅದಕ್ಕೆ ಈ ರುಬ್ಬಿರೋಂಥ ಹೆಸರು ಕಾಳನ್ನ ಪೇಸ್ಟ್ ಹಾಕೋಬೇಕು. ಪೇಸ್ಟ್ ಮತ್ತು ಈ ಸಬ್ಸಿಗೆ ಸೊಪ್ಪು ಇರುತ್ತಲ್ಲ ಅದನ್ನ ಹಾಕೋಬೇಕು. ಸ್ವಲ್ಪ ಕಾಯಿ ತುರಿ ಹಾಕೋಬೇಕು. ಚೆನ್ನಾಗಿ ಬರುತ್ತೆ ಟೇಸ್ಟು ಮತ್ತು ಸಾಫ್ಟಾಗೂ ಬರುತ್ತೆ. ಚೆನ್ನಾಗಿ ಅವಲಕ್ಕಿ ಜೊತೆ ಕೈಯಲ್ಲೇ ಬ್ಲೆಂಡ್ ಮಾಡ್ಕೋಬೇಕು. ಇದರಲ್ಲಿ ಉಪ್ಪು ಖಾರ ಎಲ್ಲ ಚೆನ್ನಾಗಿರೋದ್ರಿಂದ ಮೈಲ್ಡ್ ಆಗಿರೋ ಒಂದು ಕೋಕೋನಟ್ ಚಟ್ನಿ ಜೊತೆ ತಿಂದರೆ ಸಾಕಾಗುತ್ತೆ. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೂ ಸೋಡಾ ಆಗಲಿ ಏನೋ ಬೇರಿಸೋ ಅವಶ್ಯಕತೆ ಇಲ್ಲ. ನಾವು ಅವಲಕ್ಕಿ ನೆನೆಸ್ಬೇಕಾದ್ರೆ ಸ್ವಲ್ಪ ಮೊಸರು ಹಾಕಿರೋದ್ರಿಂದ ಅದೇ ಸ್ವಲ್ಪ ಫರ್ಮೆಂಟೇಷನ್ ಎಫೆಕ್ಟ್ ಕೊಡುತ್ತೆ. ತುಂಬ ಹಾಕೋದೇನು ಬೇಡ, 1-2 ಸ್ಪೂನ್ ಹಾಕಿ ನೆನೆಸಿದ್ರೆ ಸಾಕಾಗುತ್ತೆ. ಅವಲಕ್ಕಿ ನೆನೆ ಜೊತೆಗೆ ಅದ್ರ ಜೊತೆ ಚೆನ್ನಾಗಿ ನೆನೆದಿದ್ರೆ ಒಳ್ಳೆ ಫ್ಲೇವರು ಬರುತ್ತೆ. ನಮಗೆ ಇಡ್ಲಿ ಸಾಫ್ಟಾಗೂ ಇರುತ್ತೆ. ಇದೆಲ್ಲ ಈ ಥರ ನಾವು ಪ್ರಿಪೇರ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಈಸಿಯಾಗಿ ಇಡ್ಲಿ ಮಾಡ್ಬೋದು. ಒಂದು ಸೆಕೆಂಡ್ ಹ್ಯಾಂಡ್ ವಾಶ್ ಮಾಡ್ತೀನಿ. ಹೀಗೆ ರೆಡಿ ಮಾಡ್ಕೊಂಡಿರೋಂಥ ಇಡ್ಲಿ ಪ್ಲೇಟ್ಗೆ ತುಪ್ಪ ಮತ್ತು ಗೋಡಂಬಿ ಹಾಕಿಟ್ಟಿದ್ವಲ್ಲ, ಕೈಗೆ ನಮ್ಗೆ ಯಾವ ಸೈಜ್ ಬೇಕೋ, ಚಿಕ್ಕದು ಬೇಕೋ ದೊಡ್ಡದು ಬೇಕೋ ಮಾಡಿಕೊಂಡು ಹೀಗೆ ಪ್ರೆಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಕಲರ್ಫುಲ್ಲಾಗೂ ಇರುತ್ತೆ. ಹೆಸರು ಕಾಳು ನೆನೆಸಿದ್ರೆ ಬೇಗನೆ ಆಗೋಗ್ಬಿಡುತ್ತೆ ಈ ತಿಂಡಿ. ಅವಲಕ್ಕಿ ಒಂದು 10 ನಿಮಿಷದಲ್ಲೆಲ್ಲ ನೆಂದು ಬಿಡುತ್ತೆ. ಬೆಳಗ್ಗೆ ಮಾಡ್ತೀನಿ ಅಂದರೆ ಹಿಂದಿನ ದಿನ ಹೆಸರು ಕಾಳು ನೆನೆಸ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು 10 ನಿಮಿಷದಲ್ಲೆಲ್ಲ ಪ್ರಿಪೇರ್ ಮಾಡ್ಕೋಬೋದು. ಒಂದು 1/2 ಅವರಲ್ಲೆಲ್ಲ ಬ್ರೇಕ್ಫಾಸ್ಟ್, ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ನೆನ್ನೆ ವರ್ಲ್ಡ್ ಪ್ರೋಟೀನ್ ಡೇ ಸೆಲೆಬ್ರೇಟ್ ಮಾಡಿದಾರಲ್ಲ,
ಹಾಗಾಗಿ ಪ್ರೋಟೀನ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಲ್ಲಿ ನಮಗೆ ಹೆಸರು ಕಾಳಲ್ಲಿ ಸಿಗ್ಬೋದು, ಮನೇಲಿ ಬಳಸುವಂಥ ದಾಲ್ ಆಗಿರ್ಬೋದು, ಹಾಲು ಮೊಸರು ಅದರಲ್ಲೆಲ್ಲ ನಮಗೆ ಒಳ್ಳೆ ಪ್ರೋಟೀನ್ ಅಂಶ ಇರುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಅಷ್ಟು ಅವಶ್ಯಕತೆ ಇರುತ್ತೆ. ಬೆಳೆಯೋ ಮಕ್ಕಳಿಗೆ ಒಂದು ರೀತಿ, ದೊಡ್ಡವ್ರಿಗೆ ಒಂದು ರೀತಿ ಪ್ರೋಟೀನ್ ಅವಶ್ಯಕತೆ ಅವರವರ ಬಾಡಿಗೆ ಅನುಗುಣವಾಗಿ ಅವಶ್ಯಕತೆ ಇರುತ್ತೆ. ಅದನ್ನು ನೋಡಿಕೊಂಡು ನಾವು ಪ್ರೋಟೀನ ನಮ್ಮ ಆಹಾರದಲ್ಲಿ ಸೇರಿಸ್ಕೋಬೋದು. ಈಗ ನೀರು ಕಾದಿ ಇಡ್ಲಿ ಸ್ಟೀಮ್ ಮಾಡೋಕ್ಕೆ ಇಡ್ತಿದ್ದೀನಿ. ಒಂದು 6ರಿಂದ 8 ನಿಮಿಷ ಆದರೆ ಇಡ್ಲಿ ರೆಡಿ ಆಗತ್ತೆ. ಇದು ಬೇಕಾದ್ರೆ ಇನ್ನೊಂದು ಬ್ಯಾಚಲ್ಲಿ ಹಾಕೋಬೋದು, ಒಟ್ಟಿಗೆ ಬೇಕಂದ್ರೂ ಹಾಕ್ಬೋದು. ಇದಕ್ಕೊಂದು ಚಟ್ನಿ ಮಾಡ್ಕೊಳ್ಳೋಣ. ಇದಕ್ಕೆ ತೆಂಗಿನಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹುರಿಗಡ್ಲೆ, ಉಪ್ಪು, ಹುಣಸೆಹಣ್ಣು ಎಲ್ಲ ಹಾಕಿ ಚಟ್ನಿ ಮಾಡ್ತಾ ಇದ್ದೀನಿ. ತೆಂಗಿನಕಾಯಿ ಚಟ್ನಿ ರೆಡಿ ಆಗಿದೆ. ಇಡ್ಲಿ ರೆಡಿ ಆಗೋಷ್ಟರಲ್ಲಿ ಚಟ್ನಿನೂ ರೆಡಿ ಆಗಿಬಿಡುತ್ತೆ. ಇಡ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹೇಳಿ ಮಾಡಿಸುವಂಥ ತಿಂಡಿ. ಬೇಗ ಆಗತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಮೊಸರು ಸೇರಿಸಿರೋದ್ರಿಂದ ಪ್ರೋಬಯೋಟಿಕ್ ಇರುತ್ತೆ. ನಮಗೆ ಗಟ್ ಹೆಲ್ತ್ ಬ್ಯಾಕ್ಟೀರಿಯಾ ಇಂಪ್ರೂವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಹಾರ್ಮ್ಫುಲ್ ಬ್ಯಾಕ್ಟೀರಿಯಾನ ಕಡಿಮೆ ಮಾಡಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಮತ್ತು ಗ್ರೀನ್ ನಾವು ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಬಳಸಿರೋದ್ರಿಂದ ಅದರಲ್ಲಿ ಕ್ಲೋರೋಫಿಲ್ ಅಂತ ಇರುತ್ತೆ. ಅದು ನಮಗೆ ಈ ಪೊಲ್ಯೂಷನ್ನಿಂದ ಆಗೋ ಡಸ್ಟ್ ಅಲರ್ಜಿ ಆಗ್ಬೋದು, ಲಂಗ್ಸ್ ಇನ್ಫೆಕ್ಷನ್ ಆಗ್ಬೋದು, ಸ್ವಲ್ಪ ಮಟ್ಟಿಗೆ ತಡೆಯಲು ನಮಗೆ ಅದು ಹೆಲ್ಪ್ ಆಗುತ್ತೆ. ಶುಂಠಿ ಬಳಸ್ತಾ ಇರೋದ್ರಿಂದ ಡೈಜೆಷನ್ ಆಗುತ್ತೆ. ಕಾಳು ತಿಂದರೆ ಕೆಲವರಿಗೆ ಗ್ಯಾಸ್, ಅಸಿಡಿಟಿ ಅಂತಾರೆ. ಹಾಗಾಗಿ ಶುಂಠಿ ಬಳಸಿರೋದ್ರಿಂದ ಅದು ಅಷ್ಟು ಎಫೆಕ್ಟ್ ಆಗಲ್ಲ. ಮತ್ತು ಲೈಟ್ ವೆಯ್ಟ್ ಇರುತ್ತೆ. ಇವನ್ ಲಂಚ್ ಬಾಕ್ಸ್ ತೊಗೊಂಡು ಹೋಗ್ಬೋದು. ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಹೆಸರು ಕಾಳು ಅಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಮೊಳಕೆ ಕಟ್ಟು ಬರೆಸ್ಬೋದು. ಅದರಲ್ಲಿ ಎಷ್ಟು ವೆರೈಟಿ ಮಾಡಿದ್ರು ಇನ್ನೂ ಅಷ್ಟು ಮಾಡ್ಬೋದು. ಫೇಮಸ್ ಪೆಸರಟ್ಟು ಇದೆ ಆಂಧ್ರದು. ಇಡ್ಲಿ ಪ್ರಯತ್ನ ಮಾಡೋಣ ಅಂತ ಮಾಡಿದ್ದೆ. ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ಟೇಸ್ಟಿಯಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಎಲ್ಲರೂ ತಗೋಬೋದು. ಇದು ಬೇಯ್ತಾ ಇದೆ. ಅವಲಕ್ಕಿ ಬೇಡ ಅಂದರೆ ರವೆ ಕೂಡ ಹಾಕಿ ನೀವು ಟ್ರೈ ಮಾಡ್ಬೋದು. ಚೆನ್ನಾಗಿ ಬರುತ್ತೆ. ಕಾಯಿ ಮತ್ತು ತುಪ್ಪ ಎಲ್ಲ ಸೇರಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸತಿ ಎಲ್ಲರೂ ಟ್ರೈ ಮಾಡಿ. ಮೊಸರು ಹಾಕಿರೋದ್ರಿಂದ ಒಂದು ಒಳ್ಳೆ ಫ್ರಾಗ್ರೆನ್ಸ್ ಕೊಡುತ್ತೆ ನಿಮಗೆ ಆ ಇಡ್ಲಿಲಿ. ಮತ್ತು ಸಾಫ್ಟ್ನೆಸ್ಸು ಬರುತ್ತೆ. ಪ್ರೋಟೀನ್ ರಿಚ್ ಇಡ್ಲಿ ಅಂತಾನೆ ಹೇಳ್ಬೋದು. ಬೇಯ್ತಾ ಇದೆ. ಸಬ್ಸಿಗೆ ಸೊಪ್ಪು ಹಾಕಿರೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ನಮಗೆ ತಿನ್ಬೇಕಾದ್ರೆ. ಅದಕ್ಕೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡೋದಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ. ನಿಮಗೆ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಬೇಡ ಅಂತಂದರೆ ಒಂದು ಒಣಮೆಣಸಿನ್ಕಾಯಿ ಬೇಕಾದರೆ ಹಾಕೋಬೋದು. ಇಲ್ಲ ಅಂದರೆ 2 ಕಾಳು ಮೆಣಸು ಬೇಕಾದರೆ ಮಳೆಗಾಲದಲ್ಲಿ ಮಾಡಿದಾಗ ಕಾಳು ಮೆಣಸು ಹಾಕಿ ಬಳಸ್ಬೋದು. ಹಸಿಮೆಣಸಿನ್ಕಾಯಿ ಬೇಡ ಅನ್ನೋರು ಬೇಕಾದರೆ 2 ಆಪ್ಷನ್ ಮಾಡ್ಬೋದು. ಮಕ್ಳಿಗೆ ಕೊಡಬೇಕಾದ್ರೆ ಬೇಕಾದ್ರೆ ಹಸಿಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು. ಚೆನ್ನಾಗಿ ಬರುತ್ತೆ. ಇವನ್ ಹೆಸರು ಕಾಳನ್ನ ಮೊಳಕೆ ಕಟ್ಟಿ ಸಹ ಮಾಡ್ಬೋದು. ಬೇಗ ಆಗಿಬಿಡತ್ತೆ. ಬೇಯ್ತಾ ನಮಗೆ ಕಾರ್ಬೋಹೈಡ್ರೇಟ್, ಅವಲಕ್ಕಿಯಿಂದ ಒಳ್ಳೆ ಕಾರ್ಬೋಹೈಡ್ರೇಟ್ ಸಿಗುತ್ತೆ. ಹೆಸರು ಕಾಳಿಂದ ಒಳ್ಳೆ ಪ್ರೋಟೀನ್ ಸಿಗುತ್ತೆ. ಒಳ್ಳೆ ಬ್ಯಾಲೆನ್ಸ್ ಡಯಟ್ ಅಂತಲೇ ಹೇಳ್ಬೋದು ಇದು. ಮತ್ತು ತೆಂಗಿನಕಾಯಿ ಚಟ್ನಿ ಇರೋದ್ರಿಂದ ಡೈಜೆಷನ್ಗೂ ಟೇಸ್ಟು ಎಲ್ಲ ಚೆನ್ನಾಗಿ ಬರುತ್ತೆ.
ಬೇಸಿಗೆಗಾಲದಲ್ಲಿ ಸ್ವಲ್ಪ ಬಾಯಾರಿಕೆ ಜಾಸ್ತಿ, ಹಾಗಾಗಿ ಕಾಳು ಬಳಸೋದ್ರಿಂದ ನಮಗೆ ಸ್ಟ್ರೆಂತು ಇರುತ್ತೆ ಮತ್ತು ಚೆನ್ನಾಗಿ ನೀರು ಕುಡಿಬೇಕು ಅಷ್ಟೇ, ಚೆನ್ನಾಗಿ ಬರುತ್ತೆ ಟೇಸ್ಟ್. ನೋಡೋಣ. ಇನ್ನೊಂದು ಸ್ವಲ್ಪ 2 ಮಿನಿಟ್ಸ್ ಈಸಿಯಾಗಿ ಬಂದ್ಬಿಡುತ್ತೆ. ಬೆಂದಿದ ತಕ್ಷಣ ಯಾವುದಕ್ಕೂ ಸ್ಟಿಕ್ ಆಗೋದಿಲ್ಲ. ನೀವು ಈ ಥರ ಕುಕ್ಕರ್ ಇಡ್ಲಿ ಇಲ್ಲ ಅಂದರೂ ತಟ್ಟೆ ಇಡ್ಲಿ ಬರುತ್ತೆ. ತಟ್ಟೆ ಇಡ್ಲಿಗೆ ಬಾಳೆದೆಲೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಸವರಿ ಇದನ್ನ ಬ್ಯಾಟರ್ ಹಾಕ್ಬಿಟ್ಟು ಬೇಕಾದ್ರೆ ತಟ್ಟೆ ಇಡ್ಲಿ ಥರನೂ ಮಾಡ್ಕೋಬೋದು, ಅದು ಚೆನ್ನಾಗಿರುತ್ತೆ ದೊಡ್ಡದಾಗಿ. ಈಗ ಇಡ್ಲಿ ರೆಡಿ ಆಗಿದೆ, ತೆಗಿತಾ ಇದ್ದೀನಿ. ಈಸಿಯಾಗಿ ಬಂದ್ಬಿಡತ್ತೆ. ಬಿಸಿ ಇದೆ, ಸ್ವಲ್ಪ ಕೇರ್ಫುಲ್ಲಾಗಿ ತೆಕ್ಕೊಳ್ಳಿ. ಕಾಳು ಚೆನ್ನಾಗಿ ನೆಂದಿದೆ, ಅವಲಕ್ಕಿ ಚೆನ್ನಾಗಿ ತೊಳೆದು ನೆನೆಸಿರೋದ್ರಿಂದ ತುಂಬ ಸಮಯ ಏನು ತೊಗೊಳೋದಿಲ್ಲ, ಬೇಗನೆ ಆಗ್ಬಿಡುತ್ತೆ. ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಟೇಸ್ಟ್ ಮಾಡ್ಬೋದು, ಚೆನ್ನಾಗಿರುತ್ತೆ. ರೆಡಿ ಆಗಿದೆ ನೋಡಿ, ಈ ಥರ ಬರುತ್ತೆ ಬ್ರೇಕ್ಫಾಸ್ಟ್. ಹೆಸರು ಕಾಳು ಇಡ್ಲಿ ಮತ್ತು ತೆಂಗಿನಕಾಯಿ ಚಟ್ನಿ. ಎಲ್ಲರೂ ಮಾಡಿ ಟೇಸ್ಟ್ ಮಾಡಿ ಹೇಗೆ ಬಂತಂತ ಹೇಳಿ. ಥ್ಯಾಂಕ್ ಯು. ಪ್ರಭು 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 ಬಾ. ಆಯ್ತಾ?